ಪರಿಶಿಷ್ಟರ ಒಳ ಮೀಸಲಾತಿಯನ್ನ ಜಾರಿಗೆ ತರುತ್ತಾ ರಾಜ್ಯ ಸರ್ಕಾರ ಅನ್ನುವಂತ ಪ್ರಶ್ನೆ. ಸದಾಶಿವ ಆಯೋಗದ ವರದಿ ಯಥಾವತ್ ಅನುಷ್ಠಾನ ಮಾಡುತ್ತಾ? ನಿನ್ನೆ ದೆಹಲಿಯ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಈ ಒಳ ಮೀಸಲಾತಿಯ ವಿಚಾರ ಚರ್ಚೆ ಆಗಿದೆ. ವರಿಷ್ಠರ ಸೂಚನೆಯಂತೆ ಸಿದ್ದರಾಮಯ್ಯ ಒಳ ಮೀಸಲಾತಿಯನ್ನ ಕಲ್ಪಿಸ್ತಾರಾ? ಒಳ ಮೀಸಲಾತಿಗೆ ದಲಿತ ಸಮುದಾಯದಲ್ಲೇ ಅಪಸ್ವರ ಬೇರೆ ಇದೆ. ಇಂತಹ ಜೇನುಗೂಡಿಗೆ ಸಿಎಂ ಸಿದ್ದರಾಮಯ್ಯನವರು ಈ ಕೈ ಹಾಕ್ತಾರಾ ಅನ್ನೋದು ಸದ್ಯಕ್ಕಿರುವಂತ ಒಂದು ದೊಡ್ಡ ಪ್ರಶ್ನೆ. ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಬೇಕು ಅಂತಿದೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಪರಿಶಿಷ್ಟರ ಒಳ ಮೀಸಲಾತಿ. ಈಗ ಆಲ್ರೆಡಿ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಪತನ ಮಾಡಲೇಬೇಕು ಅಂತ ಮೈತ್ರಿ ನಾಯಕರು ಜಿದ್ದಿಗಿಟ್ಬಿಟ್ಟಿದ್ದಾರೆ. ಇನ್ನಿಲ್ಲದಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸಂಕಷ್ಟದಲ್ಲಿ ಸರ್ಕಾರ ಕೂಡ ಇರೋದು. ಸೊ ಹೀಗಿರಬೇಕಾದ್ರೆ ಈ ಪರಿಶಿಷ್ಟರ ಒಳ ಮೀಸಲಾತಿ ಅನ್ನುವಂಥ ಒಂದು ಜೇನುಗೂಡಿಗೆ ಸಿದ್ದರಾಮಯ್ಯನವರು ಕೈ ಹಾಕ್ತಾರಾ? ಅದರ ಅನಿವಾರ್ಯತೆ ಅಥವಾ ಅವಶ್ಯಕತೆ ಈಗ ಈ ಪರಿಸ್ಥಿತಿಯಲ್ಲಿ ಇದೆಯಾ ಅಥವಾ ಬೇಕಾ ಅನ್ನೋದು ಪ್ರಶ್ನೆ ಆಗಿರೋದು. ಯಾಕಂದರೆ ನಿನ್ನೆ ನಡೆದಂಥ ಕಾಂಗ್ರೆಸ್ನ ಹೈಕಮಾಂಡ್ ಮೀಟಿಂಗಲ್ಲಿ ಹೇಳಿಬಿಟ್ಟಿದ್ದಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಅದೇನಿದೆ ಆ ವರದಿಯನ್ನು ಬಹಿರಂಗಪಡಿಸಿ ಅಂತ. ಆದರೆ ಕರ್ನಾಟಕದಲ್ಲಿನ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದಾಗ ಸದ್ಯಕ್ಕೆ ಇದರ ಅವಶ್ಯಕತೆ ಇದೆಯಾ ಬೇಕಾ ಅನ್ನೋದು ಪ್ರಶ್ನೆ. ಯಾಕಂದರೆ ಈ ಪರಿಶಿಷ್ಟರ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಆಲ್ರೆಡಿ ಅಪಸ್ವರ ಇದೆ, ಬೇಡ, ಅದರ ಅವಶ್ಯಕತೆ ಈಗಿಲ್ಲ ಇದ್ರ ಬಗ್ಗೆ. ಸೊ ಹಾಗಾಗಿ ಹೈ ರಿಸ್ಕ್ ಅನ್ಸ್ಕೊಳ್ಳುವಂಥ ಈ ವಿಚಾರಕ್ಕೆ ಕೈ ಹಾಕ್ತಾರಾ ಸಿದ್ದರಾಮಯ್ಯನವರು? ಒಂದು ವೇಳೆ ಇದೇನಾದರೂ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತು ಅಂತ ಅಂದರೆ ಆಗುವಂಥ ಸಮಸ್ಯೆಗಳು, ಎದುರಾಗುವಂಥ ಒಂದಷ್ಟು ಸಂಕಷ್ಟಗಳು, ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ. ಗೊತ್ತಿಲ್ಲ ಸಿದ್ದರಾಮಯ್ಯನವರ ನಿರ್ಧಾರ ಏನಾಗಿರುತ್ತೆ. ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕಾದಂಥ ಪರಿಸ್ಥಿತಿ ಕೆಲವೊಮ್ಮೆ ನಾಯಕರುಗಳಿಗೆ ಇದ್ದೇ ಇರುತ್ತೆ. ಅದೇ ಸಿದ್ದರಾಮಯ್ಯನವರು ಈಗ ಇಲ್ಲಿ ಆಗ್ತಿರುವಂಥ ಪರಿಸ್ಥಿತಿ ಮತ್ತು ಅದರಿಂದ ಆಗುವಂಥ ಪರಿಣಾಮ ಇದನ್ನೆಲ್ಲ ಕೂತು ಮಾತನಾಡಿ ಹೈಕಮಾಂಡ್ ನಾಯಕರಿಗೆ ವಿವರಿಸಿ ಹೇಳ್ತಾರಾ? ಹೈಕಮಾಂಡ್ ನಾಯಕರು ಓಕೆ ಸದ್ಯಕ್ಕೆ ಇದನ್ನು ಮುಂದೂಡಿ ಅಂತ ಹೇಳ್ತಾರಾ? ಅಥವಾ ಆಗಿದ್ದಾಗಲಿ ಗೊತ್ತಿಲ್ಲ, ನಮ್ಮ ನಿರ್ಧಾರ ನಮ್ಮ ನಿಲುವು ಸ್ಪಷ್ಟವಾಗಿದೆ, ನಾವು ಹೇಳ್ದಂಗೆ ನೀವು ಮಾಡಿ ಅಂತ ಹೇಳ್ತಾರಾ? ಗೊತ್ತಿಲ್ಲ. ಏನೆಲ್ಲ ಬೆಳವಣಿಗೆ ಆಗ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆಗೆ ಅಂತ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ.